ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ಸೊ ವೀಕ್ಷಕರೇ, ಸಿನಿಮಾ ಜರ್ನಿ ಅನ್ನುವಂಥದ್ದು ಒಂದು ರೀತಿ ಬಣ್ಣದ ಲೋಕ. ಸೊ ಬಣ್ಣದ ಲೋಕದ ಹಿಂದಿನ ಏನು ಕಥೆಗಳಿರ್ತಾವಲ್ಲ, ಸೊ ಒಂದು ರೀತಿ ಅದ್ಭುತ ವಾವ್ ಅನಿಸುವಂಥದ್ದು. ಇದ್ರ ಜೊತೆಗೆ ನಾವೇನು ತೆರೆ ಮೇಲೆ ನೋಡುವಂಥದ್ದು ಮನೋರಂಜನೆಗೋಸ್ಕರ, ಅದರಿಂದ ಅವರ ನೋವುಗಳೆಷ್ಟು, ಸೊ ಸಂಕಷ್ಟಗಳೆಷ್ಟು, ನಲಿವುಗಳೆಷ್ಟು ಎಲ್ಲವನ್ನು ಎಕ್ಕಿ ಅಕ್ಷರಕ್ಕಿಳಿಸ್ತಕ್ಕಂಥ ಒಂದು ರೀತಿ ಅಂಕಣಗಳನ್ನು ಆಗಲಿ ಅಥವಾ ಅವರ ಅಕ್ಷರಗಳನ್ನು ಓದ್ತಾ ಇದ್ದರೆ ಒಂದೇ ಗುಕ್ಕಿಗೆ ನುಂಗಬೇಕು ಅನಿಸುತ್ತೆ. ಸೊ ನೋಡ್ಬೋದು, ಈಗಲೂ ಕೂಡ ಅವ್ರೇನಾದರೂ ಒಂದು ಪತ್ರಿಕಾಗೋಷ್ಠಿಗೆ ಬರ್ತಾರೆ ಅಂತ ಹೇಳಿದ್ರೆ ಒಂದು ರೀತಿ ಸ್ಟಾರ್ಗಳಿಗೆ ನಡುಕ ಶುರು ಹೋಗುತ್ತೆ, ಅಷ್ಟೇ ಖುಷಿನೂ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಿ ಏನು ಕೇಳಿಬಿಡ್ತಾರೋ ಅನ್ನುವಂಥದ್ದು. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಸೊ ನೀವು ಕೂಡ ನೋಡಿರ್ತೀರ. ಗಣೇಶ್ ಕಾಸರಗೋಡು, ಸೊ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ. ಸರ್, ಖಡ್ಗಕ್ಕಿಂತ ಲೇಖನಿ ಹರಿತಾ ಎನ್ನುವಂಥದ್ದು, ಸೊ ಅದನ್ನು ನೀವು ಪ್ರೂವ್ ಮಾಡಿದ್ದೀರಾ. ಅದು ಗೊತ್ತಿಲ್ಲ. ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ. ತುಂಬ ಅಂದರೆ ಸಾಮಾನ್ಯವಾಗಿ ಫಿಲ್ಮ್ ಜರ್ನಲಿಸ್ಟ್ ಅಂತ ಹೇಳುವಾಗ ನೋಡೋ ರೀತಿಯೇ ಬೇರೆ ಇರ್ತದೆ. ಸ್ವಲ್ಪ ಕೇವಲವಾಗಿ ನೋಡುವಂಥದ್ದು. ಉಳಿದ ಪೊಲಿಟಿಕಲ್ ಕ್ರೈಮ್ ರಿಪೋರ್ಟರ್ಗಳಿಗಿಂತ ಕಮ್ಮಿ ಲೆವೆಲ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ, ಆಯ್ಕೆ ಅಲ್ಲ, ನಾನು ಇಲ್ಲಿ ಬಂದಿದ್ದಕ್ಕಾಗಿ ಯಾವತ್ತೂ ನಾನು ಪಶ್ಚಾತ್ತಾಪಪಟ್ಟಿಲ್ಲ. ತುಂಬ ಖುಷಿಯಲ್ಲಿದ್ದೀನಿ ಇವತ್ತಿಗಷ್ಟೇ. ಬೇರೆ ರೀತಿಯಲ್ಲಿ ಹೇಳಬೇಕು ಅಂದರೆ 7 ಜನ್ಮ ಅಂತ ನನಗೊಂದು ಇದ್ದರೆ ಇದೇ ಫಿಲ್ಮ್ ಜರ್ನಲಿಸ್ಟ್ ಆಗಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ದುಡ್ಡು ಮಾಡಿದ್ದೇನೆ ಅಂತಲ್ಲ, ದುಡ್ಡು ಕೋಟಿಗಟ್ಟಲೆ ಮಾಡಿದರೂ ಕೂಡ ಈ ನೆಮ್ಮದಿ ಸಿಗಲ್ಲ, ಈ ಶಾಂತಿ ಸಿಗಲ್ಲ. ನನಗೆ ಅದು ಸಿಕ್ಕಿದೆ, ಆರಾಮಾಗಿರ್ತೀನಿ. ಸರ್, ನೀವು ಅಂದ್ಕೊಂಡಿದ್ರಾ ಸಿನಿಮಾ ಪತ್ರಕರ್ತನಾಗ್ತೀನಿ, ಇಷ್ಟು ವರ್ಷ ಜರ್ನಿ ಮಾಡ್ತೀನಿ? ಕನಸು ಕಂಡಿಲ್ಲ. ನನಗೆ ಗುರು ಇಲ್ಲ, ಹಿಂದೆ ಗುರಿನೂ ಇಲ್ಲ, ಎರಡೂ ಇಲ್ಲ. ಸುಮ್ಮನೆ ಬಂದೆ, ಹೊಟ್ಟೆಪಾಡು ಎಮ್ ಎ ಮಾಡಿ. ಕನ್ನಡ ಎಮ್ ಎ ರ್ಯಾಂಕ್ ವಿಜೇತ ನಾನು. ಕೇರಳ ಅಂದರೆ ಕಾಸರಗೋಡು ಬಾರ್ಡ್ರು, ಅಲ್ಲಿ ಕನ್ನಡ ಎಮ್ ಎ ಇತ್ತು, ಮಾಡಿದೆ. ನೆಕ್ಸ್ಟ್ ಏನು ಅಂತ ಗೊತ್ತಾಗಿಲ್ಲ. ಅಲ್ಲೇ ಕಾಸರಗೋಡಿನ ಒಂದು ಪಕ್ಕದಲ್ಲಿ ಹೈಸ್ಕೂಲ್ ಮೇಸ್ಟ್ರಾಗಿ ಕರೆದ್ರು, ಹೋದೆ. ಹೈಸ್ಕೂಲ್ ಮೇಸ್ಟ್ರಾಗಿದ್ದೆ ನಾನು. ಅಲ್ಲಿ ಏನಾಯಿತು, ನನಗೆ ಈ ಒಂದು 20-30 ಜನರ ಮಕ್ಕಳ ಮುಂದೆ ಪಾಠ ಮಾಡೋದು ನನಗೆ ಇಷ್ಟ ಆಗಲ್ಲ ಅಂದ್ರೆ ಒಂಥರ ಮುಜುಗರ, ಸ್ಟೇಜ್ ಫಿಯರ್ ಅಂತ ಹೇಳ್ತಾರಲ್ಲ, ಅದಿತ್ತು. ಸೊ ಆ ಕಾರಣಕ್ಕೆ ನನಗದು ಹೋಗ್ಬಿಟ್ಟಿದ್ದೀನಿ, ಅಲ್ಲಿ ಸರಿ ಹೋಗಿಲ್ಲ. ಸೊ ಹೆಡ್ ಮಾಸ್ಟರ್ ಹತ್ರ ಹೋಗಿ ಹೇಳಿದೆ, ಹೀಗೆ ಬೇರೆ ಏನಾದರೂ ವ್ಯವಸ್ಥೆ ಇದೆಯಾ ಇಲ್ಲಿ ಅಂತ. ಗೌರ್ಮೆಂಟ್ ಹೈಸ್ಕೂಲು ಆಯಿತು, ನಾನೊಂದು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಅಧಿಕೃತವಾಗಿ ಒಂದು ಕಲ್ಚರಲ್ ವಿಂಗ್ ಮಾಡಿ ಅದಕ್ಕೆ ನನ್ನನ್ನು ಹೆಡ್ ಮಾಡಿದರು. ಅದು ಯಾಕೆ ಮಾಡಿದ್ರು, ನಾನು ನಾಟಕ ಆಡ್ತಾಯಿದ್ದೆ. ಅಂದರೆ ನಾಟಕ ಅಂದರೆ ಗೊತ್ತಾಯ್ತು, ಬರವಣಿಗೆ ಆಗಿರಲಿ, ನಾಟಕ ಬರೆಯೋದಾಗಿರಲಿ, ಆ್ಯಕ್ಟ್ ಮಾಡೋದಾಗಿರಲಿ, ಡೈರೆಕ್ಷನ್ ಮಾಡೋದಾಗಲಿ, ಅಷ್ಟು ಅವಾರ್ಡ್ಗಳೆಲ್ಲ ಬಂದಿತ್ತು ಆ ಕಾಲದಲ್ಲೇ. ಸೊ ಅದರಿಂದ ಒಂದು ವಿಂಗ್ ಮಾಡಿದರು, ಅದರ ಹೆಡ್ ಮಾಡಿದರು. ನಮ್ಮ ಮಕ್ಕಳಿಗೆ ಭಾರಿ ಖುಷಿಯಲ್ಲಿದ್ದೆ. ಅಷ್ಟರಲ್ಲಿ ಒಂದು ಲೆಟ್ರ್ ಬಂತು ನನಗೆ, ವಾಸುದೇವ್ ಅಂತೇಳಿ, ರಚನಾ ಅಡ್ವರ್ಟೈಸರ್ಸ್ ಬೆಂಗಳೂರಿನಲ್ಲಿ. ಅಲ್ಲಿ ಆರ್ಟಿಸ್ಟ್ ಆಗಿದ್ದರು ಅವರು, ನನ್ನ 1 ವರ್ಷ ಸೀನಿಯರ್ ಕಾಸರಗೋಡು ಕಾಲೇಜಿನಲ್ಲಿ. ಇಲ್ಲಿ ಒಂದು ಪತ್ರಿಕೆ ಶುರು ಆಗ್ತಾಯಿದೆ, ಚಿತ್ರದೀಪ ಅಂತ. ವಿಶ್ವಕುಮಾರ್ ಎಡಿಟರ್ ಆಗಿದ್ದಾರೆ. ನೀವು ಬರೋದಿದ್ದರೆ ಬರ್ಬೋದು, ಅವರು ಲೆಟ್ರ್ ಬರೀತಾರೆ ಅಂತ ಹೇಳಿದರು. ಲೆಟ್ರ್ ಬರೆದ್ರು ವಿಶ್ವಕುಮಾರ್. ಸೊ ನಿಮಗೆ ತಿಂಗಳಿಗೆ 250 ರೂಪಾಯಿ ಕೊಡ್ತೀವಿ, 250 ಅಂದರೆ 300 ರೂಪಾಯಿ ಕೊಡ್ತೀವಿ, ಇಲ್ಲಿ ಸೆಟ್ಲ್ ಆಗಲಿಕ್ಕೆ ಅನುಕೂಲ ಇದೆ, ಆದರೆ ನೀವು ಇದಕ್ಕೆ ಈ ಸಂಬಳಕ್ಕೆ ಅಡ್ಜಸ್ಟ್ ಆಗೋದಿದ್ರೆ ಬನ್ನಿ ಅಂತೇಳಿ. ನನಗೆ ಒಂದು ಗವಾಕ್ಷೆ ಅಲ್ಲ, ಒಂದು ಡೋರೇ ಓಪನ್ ಮಾಡ್ದಂಗೆ ಆಯಿತು. ಅಲ್ಲಿ ರಿಸೈನ್ ಮಾಡಿ ಇಲ್ಲಿ ಬಂದೆ. ಮನೇಲಿ ಎಂಥ ಫಜೀತಿ ಅಂದರೆ, ಗೌರ್ಮೆಂಟ್ ಜಾಬ್ ಬಿಟ್ಟು ನೀನು ಸಿನಿಮಾದ ಹಿಂದೆ ಬಿದ್ದಿದೆಯಲ್ಲ ಅಂತ. ಅವ್ರು ಎಷ್ಟು ಖುಷಿಯಾಗಿತ್ತು ಅಲ್ಲಿ ಸೇರುವಾಗ, ಅಷ್ಟೇ ತಲೆ ಬಿಸಿ ಮಾಡಿಕೊಂಡ್ರು. ನಾನು ಯಾವುದನ್ನು ಇದು ಮಾಡಲಿ, ನನ್ನ ಇಷ್ಟದ ಜಾಗ ಇದು, ಇಲ್ಲಿ ಬಂದೆ. ಚಿತ್ರದೀಪ. ನಾನು ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ದೆ, ತರಕಾರಿ ಎಲ್ಲ ತೊಗೊಂಡೆ. ತೆಂಗಿನಕಾಯಿ ತೊಗೋಬೇಕಿತ್ತು, ತೆಂಗಿನಕಾಯಿ ತೊಗೊಂಡಿದ್ದೀನಿ. ತಗೊಂಡ ತಕ್ಷಣ ಗಣೇಶ್ ಕಾಸರಗೋಡು ಸರ್ ನೆನಪಾಗ್ತಾರೆ. ಹೌದು. ಅಂದರೆ ಸಿನಿಮಾ ಜರ್ನಿ ಏನಾದರೂ ಇವತ್ತು ಆರಂಭಿಸಿ ಇವತ್ತೇನು ಸಕ್ಸಸ್ ಕಂಡಿದ್ದಾರೆ, ಇದಿಲ್ಲದೆ ಇದ್ದಿದ್ದು ಇವತ್ತು ಒಳ್ಳೆ ತೆಂಗಿನಕಾಯಿ ವ್ಯಾಪಾರಿ ಆಗಿರ್ತಿದ್ರಿ. ಖಂಡಿತ ಸರ್ ಅದ್ರ ಕತೆ. ಅದು ನಾವೊಂದು ಯೋಜನಾ ವಿದ್ಯಾರ್ಥಿ ಸಮ್ಮೇಳನ ಮಾಡಿದ್ವಿ. ಅಲ್ಲಿ ಅತಿಥಿಯಾಗಿ ಅವರು ಬಂದಿದ್ದರು, ನಟ. ನನಗೆ ತುಂಬ ಇಷ್ಟ ಆಯಿತು, ಕ್ಲೋಸ್ ಆದರು, ತುಂಬ ಕ್ಲೋಸ್ ಆದರು. ಅವ್ರ ಹತ್ರ ಕೇಳಿದೆ, ನನಗೇನಾದ್ರು ಬೆಂಗಳೂರಿಗೆ ಬರೋ ಚಾನ್ಸಸ್ ಇದೆಯಾ ಎಲ್ಲಾದರೂ ಜರ್ನಲಿಸ್ಟ್ ಆಗಿ ಸೇರಲಿಕ್ಕೆ ಅಂತ. ಬನ್ನಿ ಅಂತ ಹೇಳಿದರು. ನಾನು ಹುಡ್ಕೊಂಡು ಹೊರಟೆ ಬೆಂಗಳೂರಿಗೆ ಬಂದು. ಇಲ್ಲಿ ಬಸವನಗುಡಿ, ಗಾಂಧಿ ಬಜಾರ್ನಲ್ಲಿ ನಾಡಿಗೆ, ಸುಮಂತಿನ ನಾಡಿಗೆ ಅವರೊಂದು ಬುಕ್ ಸ್ಟಾಲ್ ಇಟ್ಟಿದ್ದರು. ಅಲ್ಲಿ ಎಲ್ಲರೂ ಸೇರ್ತಾಯಿದ್ರು, ಅಡಿಗರು, ಇವರು ಮಾನು, ದಿವಾಕರ್, ಇವರೆಲ್ಲ ಅಲ್ಲೇ ಸೇರ್ತಿದ್ರು. ದೊಡ್ಡ ಗ್ಯಾಂಗ್. ಅದು ಭಾರಿ ಖುಷಿ ಆಯಿತು ನನಗೆ.
ಹೋಗಿರುವಾಗ ಒಂದು ದಿವಸ ಮಾನು ಬರಲಿಕ್ಕೆ ಹೇಳಿದರು, ಮಾನು ಬರಲಿಲ್ಲ. ನಾನು ಅಲ್ಲಿ ಕೂತ್ಕೊಂಡಿದ್ದೆ. ಆಗ ನಾಡಿಗೆ ಮಾತಾಡಲಿಕ್ಕೆ ಹೊರಟರು. ಏನು ಮಾಡ್ತಾಯಿದ್ದೀರಿ? ಇಲ್ಲ, ನಾನು ಒಂದು ಜಾಬು ವಿಷಯಕ್ಕೆ ಬಂದಿದ್ದೀನಿ, ಮಾನು ಅವರು ಎಲ್ಲ ಕೊಡಿಸ್ತಾನೆ ಅಂತೇಳಿ ಹೇಳಿದ್ದಾರೆ, ಬಹುಶಃ ಪ್ರಜಾವಾಣಿ ಇರ್ಬೋದು ಅಂತ. ಯಾಕೆ ಅದೆಲ್ಲ ಸೇರಿಸ್ತಾರೆ? ಅಲ್ಲಿ ನೋಡಿ, ಕೇರಳದಿಂದ ತಾನೇ ಬಂದಿರೋದು. ಎದುರು ಒಂದು ಅಂಗಡಿ ಇದ್ದು ತೋರಿಸಿದರು, ಅಲ್ಲಿ ತೆಂಗಿನಕಾಯಿ ಮಾರ್ತಾಯಿದ್ರು. ಆ ತೆಂಗಿನಕಾಯಿ ಮಾರಿ ಒಳ್ಳೆಯದು, ಕೇರಳದಿಂದ ಬಂದವರಲ್ಲ ನೀನು. ನನಗೆ ಶಾಕ್ ಆಗೋಯಿತು. ಫಸ್ಟು ಇಂಟ್ರ್ಯೂ ಅಂತಲ್ಲ, ಫಸ್ಟ್ ಬೆಂಗಳೂರಿಗೆ ಬಂದಾಗ ಇವರಿಂದ ಈ ನೆಗೆಟಿವ್ ಉತ್ತರ ನಾನು ಎಕ್ಸ್ಪೆಕ್ಟೇ ಮಾಡಿದ್ದೆ. ಹೌದು, ತುಂಬ ಗಾಬರಿ ಆಯಿತು. ಸೊ ಹಾಗಾಯಿತು. ನೆಕ್ಸ್ಟ್ ನೋಡಿದರೆ ಅವರು ಸ್ವಂತದ್ದು ಬುಕ್ ಸ್ಟಾಲ್ ಅದು ಬಿಟ್ಟುಬಿಟ್ಟು ಯೂನಿವರ್ಸಿಟಿ ಸೇರಿದ್ದಾರೆ. ಸ್ವಂತದ್ದು ಮಾಡಿದ್ದಲ್ಲಿ ಹೇಳಿದ್ದವರು ನನ್ನ ಹತ್ರ. ಅವ್ರು ಸ್ವಂತದ್ದು ಇರೋದನ್ನು ಮಾರಿಬಿಟ್ಟು ಬಿಟ್ಟುಕೊಟ್ಟು ಅಂಗಡಿಯಲ್ಲಿ ಬಿಟ್ಟುಕೊಟ್ಟು ಯೂನಿವರ್ಸಿಟಿಯಲ್ಲೆಲ್ಲ ಪ್ರೊಫೆಸರ್ ಆಗಿ ಏನೋ ಸೇರ್ಕೊಂಡಿದ್ದಾರೆ. ಅದನ್ನು ನಾನು ಬರೆದಿದ್ದೀನಿ. ಅದು ನೆನಪು ತುಂಬ ಕಾಡ್ತಾಯಿತ್ತು. ಯಾಕೆಂದರೆ ನಾನು ಯಾರೇ ಬಂದರೂ ಕೂಡ ಇವತ್ತು ಕಾಸರಗೋಡಿನಲ್ಲಿ ಎಲ್ಲಿ ಯಾವುದೇ ಕರ್ನಾಟಕದ ಯಾವುದೇ ಊರಿಂದ ಬಂದು ಒಂದು ಅವಕಾಶ ಕೊಡಿ ಅಂತೇಳಿ ನನ್ನ ಹತ್ರ ಕೇಳೋರಿದ್ದಾರೆ. ಆಗ ನಾನು ನಿರಾಶೆ ಮಾಡಲ್ಲ, ಈ ಥರ ನಿರಾಶೆ ಮಾಡಲ್ಲ. ನನಗೆ ಅದನ್ನು ಕಲಿಸಿದ್ದು ನಾಡಿಗೆ. ಅದನ್ನು ನಾಡಿಗೆ ಅವರಿಗೆ ನಾನು ಸೆಲ್ಯೂಟ್ ಹೊಡಿಬೇಕು. ನೆಗೆಟಿವ್ ಆಗಿದ್ದರೂ ಕೂಡ ಅದನ್ನು ನಾನು ಪಾಸಿಟಿವ್ ಆಗಿ ತಗೊಂಡು ಈಗ ಒಂದಷ್ಟು ಜನಕ್ಕೆ, ಕಮ್ಮಿ ಅಂದರೆ ಒಂದು 80-90 ಮಂದಿ ಹುಡುಗರಿಗೆ ಇಲ್ಲಿ ಜಾಬ್ ಕೊಡ್ಸಿದ್ದೇನೆ ಬೆಂಗಳೂರಿನಲ್ಲಿ. ಅದು ತೃಪ್ತಿ ಇದೆ. ನಾನಿದ್ದೇನೆ ಅಂತ ಒಂದು ಪದ ಇದೆಯಲ್ಲ, ಅದು ಎಷ್ಟೋ ಜನಕ್ಕೆ ಹುರುಪು ಕೊಡಬೇಕು. ನಾನು ಹೆಲ್ಪ್ ಮಾಡ್ತಾನೆ ಬಿಡ್ತೇನೆ ಅದು ಬೇರೆ ಪ್ರಶ್ನೆ. ಆದರೆ ಅದು ಇದ್ದೇನೆ ಅಂತ ಅವರಿಗೆ ಪಾಸಿಟಿವ್ ಉತ್ತರ ತುಂಬುದಿದೆಯಲ್ಲ, ಅದು ಇಂಪಾರ್ಟೆಂಟ್ ಅಂತ ನನಗೆ. ಅದು ನನಗೆ ಕಲಿಸಿಕೊಟ್ಟಿದ್ದು ಸುಮ್ತಿನ್ ನಾಡಿಗವರು. ಎಷ್ಟೇ ದೊಡ್ಡ ಕವಿಗಳಾಗಿರಲಿ, ಬಟ್ ಈ ವಿಚಾರದಲ್ಲಿ ಮಾತ್ರ ಕೀಳಾಗಿ ನಾನು ಅವರನ್ನು ನೋಡ್ತೇನೆ, ಅನಿವಾರ್ಯ. ಸರ್, ಇದ್ರ ಜೊತೆಗೆ ಯಾವುದೇ ಒಬ್ಬ ಪತ್ರಕರ್ತ ಆಗಿರಲಿ ಫಸ್ಟ್ ಬರ್ತಾನೆ ಅಂತ ಹೇಳಿದ್ರೆ ಮೊದಲು ನೋಡ್ತಕ್ಕಂಥದ್ದು ಒಂದು ಒಳ್ಳೆ ಹುದ್ದೆ, ಪೊಸಿಷನ್. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ಯಾಲ್ರಿ. ಸೊ 250 ರೂಪಾಯಿ ಸಂಬಳ ಕೊಡ್ತೀನಿ ಅಂದಾಗ ಆ ಕಾಲದಾಗ 250 ರೂಪಾಯಿ ಏನು ಕಡಿಮೆ ಅಮೌಂಟ್ ಅಲ್ಲ. ಆದರೆ ಅದಕ್ಕಿಂತ ನಿಮಗೆ ಮುಖ್ಯವಾಗಿ ಒಂದು ಒಳ್ಳೆ ಅವಕಾಶ ಎನ್ನುವಂಥದ್ದು ನಿಮ್ಮದು. ಸೊ ಈಗ ನೀವು 250 ರೂಪಾಯಿದಿಂದ 50,000ವರೆಗೂ ಸಂಬಳ ತೊಗೊಂಡ್ರಿ. ಅದ್ರ ಜೊತೆಗೆ ಒಂದಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ಬೆರೆತ್ರಿ, ನಿಮ್ಮ ಕೈಲಾದಷ್ಟು ಕಲಾ ಸೇವೆಯನ್ನು ಕೂಡ ಮಾಡಿಬಿಟ್ರಿ. ಸೊ ಆ ಅನುಭವ ಹೇಗಿದೆ ಸರ್? ನನಗೆ ಸಂಬಳ ಹೌದು, ಹೊಟ್ಟೆಪಾಡಿಗೆ ಬೇಕೇ ಬೇಕು ಯಾವುದಾಗಿದ್ದು ಕೂಡ. ಬಟ್ ಹೆಚ್ಚು ಕಮ್ಮಿ ಅಂತ ನನಗೇನಿರಲಿ, ಇಲ್ಲಿ ಸೆಟ್ಲ್ ಆಗಲಿಕ್ಕೆ ಒಂದು ಜಾಗ ಬೇಕಾಗಿತ್ತು. ನನ್ನ ಅಕ್ಕ, ದೊಡ್ಡ ಅಕ್ಕ ಇಲ್ಲಿ ರಮಾ ಅಂತೇಳಿದ್ದಾರೆ, ಅವರ ಗಂಡ ಭವಾನಿ ಶಂಕರ್ ಅಂತೇಳಿ HMTಯಲ್ಲಿದ್ದರು. ಸೊ ಅವರು ಆಶ್ರಯ ಕೊಟ್ಟರು ನನಗೆ. ಇಲ್ಲಿ ಉಳ್ಕೊಳ್ಳಿಕ್ಕೆ ಏನು ಸಮಸ್ಯೆ ಆಗಿಲ್ಲ. ಸೊ ನನ್ನ ಖರ್ಚಿಗೆ ಬೇಕಾಗಿತ್ತು. ಅದು 250 ರೂಪಾಯಿ 300 ರೂಪಾಯಿ ಸುಧಾರಿಸ್ಬೋದು ಅಂತ ಅನ್ನಿಸ್ತು. ಸೊ ಹಾಗೆ ಸೆಟ್ಲಾಗಿ ಚಿತ್ರದೀಪದಲ್ಲಿ R ನರಸಿಂಹ ಅಂತಿದ್ದರು ಎಡಿಟರ್. ಅವರು ತುಂಬ ಸಪೋರ್ಟ್ ಮಾಡಿದರು. ಅಲ್ಲಿ ನಾನು ಜಾಯಿನ್ ಆದಾಗ ಇದಲ್ಲ ಏನು MA ಓದಿದಲ್ವ, ಆ ಫೋರ್ಸಲ್ಲಿ ಸಂವಹನ, ಅಡಿಗ, KV ತಿರುಮಲೇಶ್ ಇಂಥದ್ದೆಲ್ಲ ಬರಲಿಕ್ಕೆ ಹೊರಟ್ಬಿಟ್ಟೆ. ಅವರು ಕರೆದು ಹೇಳಿದರು, ಇದು ಸಿನಿಮಾ ಪತ್ರಿಕೆ, ಸಾಹಿತ್ಯ ಪತ್ರಿಕೆ ಅಲ್ಲ, ಇದನ್ನು ಸಾಮಾನ್ಯ ಜನ ಓದ್ತಾರೆ. ನೀವು ಅಂಥ ದೊಡ್ಡ ದೊಡ್ಡ ಪದವನ್ನು ಯೂಸ್ ಮಾಡಿಕೊಂಡ್ರೆ ಯಾರೂ ಓದಲ್ಲ, ಸರಳವಾಗಿ ಕನ್ನಡದಲ್ಲಿ ಬರೀ ಅಂತ ಹೇಳಿಕೊಟ್ಟವರು ಅವರು. ಆವತ್ತಿಂದ ಅನಿಸೋದು. ಇದ್ರ ಜೊತೆಗೆ ಸರ್, ನಿಮಗೆ ಯಾವುದಾದ್ರೂ ಪ್ರಶಸ್ತಿ ಅಂತ ನೆನಪಾದಾಗ ತಟ್ಟಂತ ನೆನಪಾಗೋದೆ YNK ಅವರ ಪ್ರಶಸ್ತಿ. ಹೌದು, ಅಂದರೆ ಎಲ್ಲಿ ಅವಮಾನ ಆಗಿರುತ್ತೋ ಅಲ್ಲೇ ಸನ್ಮಾನ ಅನ್ನೋದನ್ನು ನೀವು ತೋರಿಸ್ಕೊಟ್ರಿ. ನಿಮಗೆ ತುಂಬ ಲವ್ ಅಂತೆ YNK ಅವ್ರ ಮೇಲೆ. ಹೌದು ಹೌದು. ಏನು ಸರ್? ಇಂಟ್ರ್ಯೂಗೆ ಕನ್ನಡ ಪಾಪ ಇಂಟ್ರ್ಯೂಗೆ ಹೋಗಿದ್ದೆ. ಸೊ ಅಲ್ಲಿ ಮಾತಾಡ್ತಾ ಕೇಳಿದರು. ಆಗ ನಾನು ಹಾಯ್ ಬೆಂಗಳೂರಿಗೆ ಬರೀತಾ ಇದ್ದೆ. ಅದು ಅವ್ರಿಗೆ ಗೊತ್ತಿತ್ತು. ಅಂದರೆ ಅಲ್ಲಿದ್ದ ಸ್ಟಾಫ್, ಕನ್ನಡ ಪ್ರಭದ ಸ್ಟಾಫ್ ಯಾರೋ ಕಿವಿ ತುಂಬಿದ್ದಾರೆ. ಅವನು ಅಲ್ಲಿ ಹಾಯ್ ಬೆಂಗಳೂರು ಆ ಶೈಲಿಯಲ್ಲಿ ಇದು ಬರೀಲಿಕ್ಕೆ ನಮಗೆ ಯೋಗ್ಯ ಅಲ್ಲ ಅಂತೇಳಿ ಮೊದಲೇ ಪ್ರಿಪೇರ್ಡ್ ಅವರು. ಆದರೂ ಕರೆಸಿದ್ರು. ಸೊ ನೀವು ಏನು ಮಾಡ್ತೀರಿ? ನಾನು ಸಿನಿಮಾ ಜರ್ನಲಿಸ್ಟು. ಇಲ್ಲಿ ಸಿನಿಮಾದ ಪೋಸ್ಟರ್ ಜನ ಇದ್ದಾರೆ, ನಿಮಗೆ ಇಲ್ಲಿ ಆಗಲ್ಲ ಮೋಸ್ಟ್ಲಿ, ಯಾಕಂದರೆ ನಿಮ್ಮ ಶೈಲಿನೇ ಬೇರೆ. ಆ ಶೈಲಿ ಬೇರೆ. ಆ ಶೈಲಿ ನಮಗೆ ಇಲ್ಲಿ ಇಷ್ಟ ಆಗಲ್ಲ. ಶೈಲಿ ಯಾವುದಂದ್ರೆ ಅವರು ಹೇಳದಿದ್ರು ಕೂಡ ನನಗೆ ಗೊತ್ತದು ಹಾಯ್ ಬೆಂಗಳೂರು ಶೈಲಿ ಅಂತೇಳಿ, ಅದು ಇಲ್ಲಿ ಇಷ್ಟ ಆಗಲ್ಲ ಅಂತ. ಸೊ ನನಗೆ ಗೊತ್ತಾಯ್ತು, ಆವಾಗಲೂ ನನಗೆ ಸಿಗಲ್ಲ ಅಂತೇಳಿ ಹೋದೆ.